ಸೌಪರ್ಣಿಕ, ಎಲ್ಲೆಲ್ಲೋ ಹೋಗಿದ್ದೆ, ಏನೇನೋ ಆಗ್ಬಿಡ್ತು. ಒಟ್ಟಿನಲ್ಲಿ ಇಲ್ಲಿಗೆ ಬರೋಕ್ಕೆ ಇಷ್ಟೊತ್ತಾಯ್ತು ನೋಡು. ನಾನು ಎಲ್ಲೇ ಇದ್ರು ನನ್ನ ಮನಸ್ಸೆಲ್ಲ ಇಲ್ಲೇ ಇತ್ತು. ಏನಾಗ್ಬಿಡುತ್ತೋ ಅಂತ ಪರದಾಡ್ತಾ ಇದ್ದೆ. ರಾಧಿಕಾ, ಅದು ಹೆರಿಗೆ ಆಯ್ತಾ? ರಾಧಿಕಾ ಹೇಗಿದ್ದಾಳೆ? ಮಗು ಸೌಪರ್ಣಿಕ, ಮಾತಾಡು ಸೌಪರ್ಣಿಕ. ನೀನು ಯಾಕೆ ಸುಮ್ಮನೆ ಹೇಗೆ ನಿಂತಿದ್ಯಾ? ನನ್ನ ಆತಂಕ ಜಾಸ್ತಿ ಮಾಡಬೇಡ, ಮಾತಾಡು. ಎಲ್ಲ ಸೌಖ್ಯ ತಾನೆ? ಅಥವಾ ಬಾಣಂತಿ ಮಗು ಇಬ್ರು ಚೆನ್ನಾಗಿದ್ದಾರೆ. ಕೃಷ್ಣ ಗಂಡು ಮಗು ಆಗಿದೆ. ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಕೃಷ್ಣ ತಂದೆ ಕಾಪಾಡ್ಬಿಟ್ಟಪ್ಪ. ಆದರೆ ರಕ್ತ ಬೇಕು ಅಂತಂದಿದ್ರು, ಎಲ್ಲೆಲ್ಲೂ ಸಿಕ್ಕಲೇ ಇಲ್ಲ. ಅದಕ್ಕೇನು ಮಾಡಿದ್ರಿ? ರೀ, ಅದನ್ನೆಲ್ಲ ನಿಧಾನಕ್ಕೆ ಹೇಳ್ತೀನಿ. ಭಗವಂತ ಎಲ್ಲರನ್ನೂ ಕಾಪಾಡಿದ್ದಾನೆ. ಆದರೆ ಏನು ಸೌಪರ್ಣಿಕ, ಏನಾಯ್ತು? ರಾಧಿಕಾನ ಗುರುಗಳು ಬಂದು ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಊರ್ನವ್ರು ಬಂದು ಈಗಾಗಲೇ ಮನೇಲಿ ಗಲಾಟೆ ಮಾಡಿದ್ದಾರೆ. ಇನ್ನೊಂದ್ಸಲ ಗಲಾಟೆ ಆಗೋದು ಬೇಡ, ಆಶ್ರಮಕ್ಕೆ ಹೋಗ್ತೀನಿ ಅಂತ ಹೋದ್ಲು. ನಮ್ಮ ಮನೆಗೆ ಬರಲೇ ಇಲ್ಲ ರೀ, ಹೊಟ್ಟೆ ಹೋದ್ಲು. ನಾನೇನೋ ಅಂತ ಆತಂಕ ಪಟ್ಕೊಂಡು ಬಂದೆ, ಆದರೆ ಇಲ್ಲಿ ಬೇರೆ ಏನೋ ನಡೆದಿದೆ. ಸದ್ಯ ಬೇರೆ ಏನು ಗಂಡಾಂತರಗಳಾಗಿಲ್ವಲ್ಲ, ಸಂತೋಷ ಪಡು ಸೌಪರ್ಣಿಕ. ನೀರು ತಗೊಂಡಷ್ಟು ಸುಲಭವಾಗಿ ನಾನು ಇದನ್ನ ತಗೊಳಕ್ಕಾಗೋದಿಲ್ಲ ರೀ. ನನ್ನನ್ನ ಅಮ್ಮ ಅಂತ ಕರ್ತಿದ್ದಾಳೆ ಅವಳು. ಆ ಪ್ರೀತಿ ರುಚಿ ಕಂಡಿದ್ದೀನಿ. ಈಗ ನಾನು ಅವಳಿಗೆ ಏನು ಅಲ್ಲ ಅಂತ ಹೇಗೆ ಸುಮ್ಮನೆ ಬಿಡ್ಲಿ? ಸೌಪರ್ಣಿಕ, ನಿನ್ನ ಸಂಕಟ ಏನು ಅಂತ ನಂಗೆ ಅರ್ಥ ಆಗುತ್ತೆ. ನೋಡು, ನಾವು ಹೆತ್ತು ಮಗಳೇ ನಮ್ಮ ಕೈ ಬಿಟ್ಟು ಹೋದಾಗ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ರಾಧಿಕಾ ಮೊನ್ನೆ ಪರಿಚಯ ಆದ ಹುಡುಗಿ, ಅವಳು ಹೋಗ್ತೀನಿ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಹೇಳು? ಸೌಪರ್ಣಿಕ, ನಾವು ಬೇರೆಯವ್ರನ್ನ ಪ್ರೀತಿಸೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಆದರೆ ಬೇರೆಯವರು ನಮ್ಮನ್ನು ಪ್ರೀತಿಸಬೇಕು ಅಂತ ಕಡ್ಡಾಯ ಮಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಅವರವ್ರ ಬದುಕು, ಅವರವ್ರ ದಾರಿ. ನನಗೆ ನೀನು, ನಿನಗೆ ನಾನು, ಅದು ಮಾತ್ರ ಖಾತ್ರಿ. ಹಾಗಿದ್ರೆ 4 ದಿನದ ಮಟ್ಟಿಗೆ ಯಾಕೆ ಬರ್ಬೇಕಿತ್ತು ರಾಧಿಕಾ ನಮ್ಮ ಜೀವನದಲ್ಲಿ? ಅಷ್ಟು ಮಾತ್ರ ಋಣ ಇದ್ದಿರಬೇಕು. ಆ ಸಮಯಕ್ಕೆ ಬಂದ್ಲು, ಮುಗೀತು, ಹೋದ್ಲು. ಹಾಗಿದ್ರೆ ರಾಧಿಕಾ ಇಲ್ಲಿ ಯಾವತ್ತೂ ನಮ್ಮ ಮನೆಗೆ ಬರೋದೇ ಇಲ್ವಾ? ಬಳಿಕ ನೀನು ಇಷ್ಟೊಂದು ದುಃಖ ಪಡಬೇಡ. ನಿನ್ನ ಅವಳ ತಾಯಿ ಮಗಳ ಋಣ ಬಾಕಿ ಇದ್ರೆ ಬರ್ತಾಳೆ. ಆ ಋಣ ಮುಗಿದೋಗಿದ್ರೆ ನೀನು ಹೆತ್ತು ನಿನ್ನ ಮಗಳೇ ಮನೆಗೆ ಬಂದಿರ್ತಾಳೆ ಏನೋ, ಯಾರಿಗೆ ಗೊತ್ತು? ಏನಂದ್ರೆ ನೀವು
ಇನ್ನೊಂದ್ಸಲ ಹೇಳಿ. ಹೌದು ಸೌಪರ್ಣಿಕಾ, ದೇವರು ಒಂದನ್ನು ಕಿತ್ಕೊಂಡ್ರೆ ಇನ್ನೊಂದನ್ನು ಕೊಡ್ತಾನೆ, ಒಂದು ಹೋದರೆ ಇನ್ನೊಂದು ಬರುತ್ತೆ. ಮುಂದೆ ನಮಗೇನು ಆಶ್ಚರ್ಯ ಕಾದಿದೆಯೋ ಆಗಿದ್ದನ್ನೆಲ್ಲ ಒಳ್ಳೇದಕ್ಕೆ ಅಂತ ಒಪ್ಕೋಬೇಕು. ಸೌಪರ್ಣಿಕಾ, ರಾಧಿಕಾ, ನೀನು ಬಂದ್ಬಿಟ್ಯಾ? ನಿಜವಾಗ್ಲೂ ನಿಮ್ ಒಂದು ಮಾತು ನನ್ನ ಇಲ್ಲಿಗೆ ಬರೋ ಹಾಗೆ ಮಾಡ್ಬಿಡ್ತು. ನಿನ್ನ ಒಂಟಿತನಕ್ಕೆ, ನಿನ್ನ ಅವಶ್ಯಕತೆಗೆ ನಾನು ತಾಯಿ ಆದೆ. ನನ್ನ ಒಂಟಿತನಕ್ಕೆ, ನನ್ನ ಅವಶ್ಯಕತೆಗೆ ನೀನು ಮಗಳಾಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ರಲ್ಲ. ಆ ಮಾತಲ್ಲಿ ನಿಮ್ಮಲ್ಲಿ ಎಷ್ಟು ಸಂಕಟ ಇತ್ತು ಅನ್ನೋದು ನನಗೆ ಅರ್ಥ ಆಗೋಯ್ತು. ನನ್ನನ್ನು, ನನ್ನ ಮಗುನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಜೀವ ಕೊಡೋದಕ್ಕೂ ನೀವು ತಯಾರಾಗಿದ್ರಿ. ಅಂಥದ್ರಲ್ಲಿ ನಿಮಗೆ ಖುಷಿ ಆಗುತ್ತೆ ಅನ್ನೋದಾದರೆ ನಾನು ಈ ಮನೆಗೆ ಬಂದಿರೋದು ದೊಡ್ಡ. ಯಾರೇನಂದ್ರೂ ನಾನು ಅನ್ಸ್ಕೋತೀನಿ. ನೀವು ನಗ್ನಗ್ತಾ ಇರಿ, ಅಷ್ಟು ಸಾಕು. ನಾನು ಇದನ್ನೇ ರೂಢ ಅಂತ ಹೇಳಿದ್ದು. ಮೊದಲನೇ ಸಲ ಮಗು ಮನೆಗೆ ಬಂದಿದೆ. ಆರತಿ ಮಾಡಿ ಒಳಗಡೆ ಕರ್ಕೊ ನಡಿ. ಖಂಡಿತ ರೀ. ಚಕ್ಕೋರಿ, ಆರತಿ ಮಾಡೋಣ ಬಾ. ನೋಡು ರಾಧಿಕಾ, ಚಕ್ಕೋರಿ ನಿನ್ನ ಮನ್ಸಿಗೆ ಬೇಜಾರಾಗೋ ಥರ ಮಾತಾಡಿದರೆ ಅದನ್ನು ಮನ್ಸಿಗೆ ಹಚ್ಕೋಬೇಡ. ಹಾಗೆಲ್ಲ ಮಾತಾಡಬೇಡ ಅಂತ ನಾನು ಅವಳಿಗೆ ಹೇಳಿದ್ದೀನಿ. ಅವಳು ಒಪ್ಕೊಂಡಿದ್ದಾಳೆ, ಸರಿನಾ? ಬಾ. ಆರತಿ ಮಾಡಿದ್ದೀವಿ. ಅಮ್ಮನೂ ಮಗನು ಸುಮ್ಮನೆ ನಿಂತಿದ್ದೀರಲ್ಲ, ದುಡ್ಡು ಹಾಕಬೇಕು. ನಾವು ದುಡ್ಡು ಕೊಡೋದಾ? ನಮ್ಮ ಹತ್ರ ಎಲ್ಲಿದೆ ದುಡ್ಡು? ನಾವು ಬಡವರು, ನಿಮ್ಮ ಶ್ರೀಮಂತರಲ್ಲ. ಅರೆ, ಯಾಕಮ್ಮ ಹಾಗೆ ಹೇಳ್ತೀಯ?
ನಾನು ನಿನ್ನ ಕಡೆ ಇದ್ದೀನಿ. ಹೇಳಮ್ಮ ಆರ್ಥಿಕ ಎಷ್ಟು ಬೇಕು ಅಂತ. ನೋಡಿದ್ಯಾ ಕಂದ, ಇಡೀ ಊರಿಗೆ ದೊಡ್ಡ ದಣಿಗಳು ಅವರೇ ನಿನ್ ಕಡೆ ಇದ್ದಾರೆ. ಕೇಳು ಕಂದ, ಆರ್ಥಿಕ ಎಷ್ಟು ಕೊಡ್ಬೇಕು ಅಂತ ಕೇಳು. ಪುಟ್ಟ ಹೇಳು ನಿಮ್ ದಣಿಗಳಿಗೆ, ನಿಮ್ಗೆ ಎಷ್ಟು ಶಕ್ತಿ ಇದೆ ಅಂತ ನೋಡ್ತೀವಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕಿ ಅಂತ. ಓಹೋ ಪುಟ್ಟ, ಯಜಮಾನಮ್ಮ ನಮ್ಮ ಶಕ್ತಿನ ಪರೀಕ್ಷೆ ಮಾಡ್ತಾ ಇದ್ದಾರೆ, ನಮ್ಮ ಮರ್ಯಾದಿನ ಕೆಣಕ್ತಾ ಇದ್ದಾರೆ. ನೀನು ಹೊರಗಡೆ ಬಾ. ಪುಟ್ಟ ಕೇಳೋ ಯಜಮಾನಮ್ಮಂಗೆ, ಇಷ್ಟು ಸಾಕಾ ಇನ್ನು ಬೇಕಾ ಅಂತ ನಾವು ಕೊಡಕ್ ರೆಡಿ ಅಂತ ಹೇಳು. ನಿಮ್ ದಣಿಗಳಿಗೆ ಊರಿಗೂರೇ ಸೋತು ಸಲಾಂ ಹೊಡಿತಾ ಇದೆ, ಇನ್ ನಾವ್ ಸೋಲ್ಸಕ್ಕಾಗುತ್ತಾ? ಬಾ ಅಮ್ಮ, ಬಲ್ಗಾಲಿಟ್ಟು ಒಳಗ್ ಬಾ. ಯಜಮಾನಿ ಅಮ್ಮವ್ರೆ, ಆರತಿ ತಟ್ಟೆಗೆ ಬಂದ ದುಡ್ಡನ್ನ ತಗೊಂಡು ಈ ಕಡೆ ಎಲ್ಲಿ ಹೋಗ್ತಿದ್ದೀರಿ? ತಗೊಂಡೋಗಿ ಆ ರೂಮಲ್ಲಿ ಇಡಿ. ಯಜಮಾನ್ರೆ, ಇದು ನನಗ್ ಬಂದಿರೋ ದುಡ್ಡು. ಓಹೋ, ಹೆಂಡತಿಗೆ ಬಂದ ದುಡ್ಡು ಗಂಡನ ಬೀರು ಸೇರ್ಬೇಕು, ಅಲ್ಲಿ ತಗೊಂಡೋಗಿ. ನಗಯ್ಯ. ಅಂದಾಗೆ ಇವತ್ತು ಇನ್ನೊಂದು ವಿಶೇಷ ಏನ್ ಗೊತ್ತಾ? ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಆ ತಾಯಿ ವರಮಹಾಲಕ್ಷ್ಮಿನೇ ಕರುಣಿಸಿರೋ ವರಪ್ರಸಾದ ಈ ಮಗು. ತಾಯಿ ಮಗು ಇಬ್ರು ಒಳ್ಳೆ ದಿನಾನೇ ಮನೆಗೆ ಬಂದಿದ್ದೀರಾ. ಎಲ್ಲರೂ ಸೇರಿ ಇವತ್ತು ಸಂಜೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ. ಭಾಗ್ಯ, ಪವಿತ್ರ, ನೀವು ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಆಯ್ತು ಅಮ್ಮ ಅವರೇ. ರಾಧಿಕಾ, ಇವತ್ತು ಒಳ್ಳೆ ದಿನ, ಒಳ್ಳೆ ಗಳಿಗೆ. ನನ್ನ ಕಡೆಯಿಂದ ಮಗುಗೆ ತಗೊಮ್ಮ. ಇದು ಕೋಟಿ ಕೋಟಿ ವೃದ್ಧಿ ಆಗಲಿ. ಒಳ್ಳೇದಾಗಲಿ ಮಗಳೇ. ರಾಧಿಕಾ ಇನ್ನೂ ಬಂದಿಲ್ವಾ? ಅವಳು ಇನ್ನೂ ಬಂದಿಲ್ಲ ಅಮ್ಮವ್ರೆ, ಒಳಗಡೆ ಇದ್ದಾಳೆ. ಹೌದಾ, ಸರಿ, ಅವಳನ್ನ ನಾನು ಕರ್ಕೊಂಬರ್ತೀನಿ, ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಚಕೋರಿ ಅಕ್ಕ, ಏನೇ ಕೆಲಸ ಇದ್ರು ಹೇಳಿ, ಮಾಡ್ಕೊಡ್ತೀವಿ. ಎಲ್ಲ ಕೆಲಸ ನಿಮ್ಮಿಬ್ಬರಿಗೆ ಬಿಟ್ಬಿಡ್ತೀನಿ, ನೀವೇ ಮಾಡ್ಕೊಂಡು ಹೋಗಿ, ನಾನು ಹೊರಗಡೆ ನಿಂತಿರ್ತೀನಿ, ಆಯ್ತಾ? ರಾಧಿಕಾ, ಮಗು ಮಲಗಿಬಿಡ್ತಾ? ಹಾಂ, ಈಗ ತಾನೇ ಮಲಗಿಸ್ದೆ. ಸರಿ, ಹಾಗಿದ್ರೆ ನಿನಗೋಸ್ಕರ ಒಂದು ಒಳ್ಳೆ ಸೀರೆ ಎತ್ತಿಟ್ಟಿದ್ದೀನಿ, ಅದನ್ನ ಉಟ್ಕೊಂಡು ಬೇಗ ರೆಡಿಯಾಗಿ ಬಂದುಬಿಡು, ಪೂಜೆ ಶುರು ಮಾಡೋಣ. ಸರಿ. ರಾಧಿಕಾ, ಆ ವರಮಹಾಲಕ್ಷ್ಮಿ ನಿನ್ನ ಮಡ್ಲಿಗೆ ಚಿನ್ನದಂಥ ಮಗುನ ಕೊಟ್ಟಿದ್ದಾಳೆ. ಈ ಮಗುಗೆ ಒಳ್ಳೆ ಆರೋಗ್ಯ ಭಾಗ್ಯ ನೀಡಮ್ಮ ಅಂತ ಆ ತಾಯಿನ ಬೇಡ್ಕೊ. ಸರಿ. ಎದುರುಗಡೆ ಇರೋ ಈ ವರಮಹಾಲಕ್ಷ್ಮಿನೇ ನನಗೆ ಬೇಕಾಗಿದ್ದೆಲ್ಲ ಕರುಣಿಸ್ಬಿಟ್ಟಿದ್ದಾಳೆ. ಆ ವರಮಹಾಲಕ್ಷ್ಮಿ ಕರುಣಿಸೋದಕ್ಕೆ ಏನು ಬಾಕಿನೇ ಉಳಿಸಿಲ್ಲ. ರಾಧಿಕಾ, ನಾವು ದೇವರು ಒಂದೇನಾ? ಅದು ಸಾಧ್ಯನಾ? ದೇವ್ರಿಟ್ಟ ಹಾಗೆ ನಾವು. ಬೇಗ ಬಂದ್ಬಿಡು. ಹ್ಞೂ.
ಏನು ಬೇಡ. ವ್ರತದ ಪುಸ್ತಕ ಇದೆ, ನಾವೇ ಮಾಡ್ಬೋದು. ಅಕ್ಕ, ಪುಸ್ತಕನೂ ಬೇಕಾಗಿಲ್ಲ, ಎಲ್ಲ ಶಾಸ್ತ್ರಗಳು ನಿಮ್ಮ ಬಾಯಲ್ಲೇ ಇವೆ. ನೀವು ಹೇಳ್ತಾ ಹೋಗ್ರಿ, ನಾವೆಲ್ಲರೂ ಮಾಡ್ತಾ ಹೋಗ್ತೀವಿ. ಈಗ ತೆಂಗಿನಕಾಯಿ ಹಣ್ಣು ನೈವೇದ್ಯ ಮಾಡಬೇಕು. ಒಂದೇ ಏಟು 2 ಹೋಳು. ಯಾಕೆ ಹಂಗೆ ದುರ್ಗುಟ್ಕೊಂಡು ನೋಡ್ತಿದ್ದೀರಾ ನನ್ನನ್ನ? ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ. ಯಾಕೆ ನೋಡ್ಬಾರ್ದ? ಹಾಗೆಲ್ಲ ಹೆಣ್ಮಕ್ಳನ್ನ ದುರ್ಗುಟ್ಕೊಂಡು ನೋಡ್ಬಾರ್ದು. ಯಾವೂರು? ಇಲ್ಲಿಗೆ ಬರೋಕ್ಕೂ ಮುಂಚೆ ಮೈಸೂರು. ಓ, ಕೊಡಿ ಬಾರ. ಈಗ ಲಕ್ಷ್ಮಿ ಮೇಲೆ ಒಂದು ಹಾಡು ಹಾಡಬೇಕು. ಯಾರು ಹಾಡ್ತೀರಾ? ಚಕೋರಿ, ರಾಧಿಕಾ ನೀನು ಹಾಡಮ್ಮ. ಭಾಗ್ಯ, ಅಯ್ಯೋ ನನಗೆ ಬರಲ್ಲ ಅಮ್ಮವ್ರೆ. ಸರಿ ಪವಿತ್ರ ನೀನು ಹಾಡು. ಇಲ್ಲ ಅಮ್ಮವ್ರೆ. ಅಯ್ಯೋ ದೇವ್ರೆ, ಎಲ್ಲರೂ ಹೀಗೆ ನಾಚ್ಕೊಂಡ್ರೆ ಹೇಗೆ? ಒಂದು ಕೆಲಸ ಮಾಡೋಣ, ಎಲ್ಲರೂ ಸೇರಿ ಹಾಡೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಂಕುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕ್ಕೆ ಮಾನವ ಸಿದ್ಧಿಯ ತೋರೆ, ದಿನಕರ ಕೋಟೆ ತೇಜಗೆ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ್ತ ಬಾರೆ, ಕುಂಕುಮಾಂಕಿತ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆರತಿ ಮಾಡೋಣವಾ?
ಸುಖ, ಸಂತೋಷ, ನೆಮ್ಮದಿ, ಯಶಸ್ಸು, ಶಾಂತಿ ಎಲ್ಲನೂ ಕೊಡೋ ಮಹಾತಾಯಿ ಈ ವರಮಹಾಲಕ್ಷ್ಮಿ. ನಿಮಗೇನು ಬೇಕೋ ಅದನ್ನೆಲ್ಲ ಬೇಡ್ಕೊಡಿ. ತಾಯಿ, ಯಾರು ಹೆಂಗಾದರೂ ಹಾಳಾಗೋಗ್ಲಿ, ನಾನು ನನ್ನ ಗಂಡ ನನ್ನ ಮಕ್ಕಳು ಚೆನ್ನಾಗಿರಬೇಕು. ನನ್ನ ಮಗಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, 20 ವರ್ಷಗಳಾಗೋಯ್ತು ಅವಳು ಹೋಗಿ. ಮತ್ತೆ ಅವಳು ವಾಪಸ್ ಬರಲಿ ತಾಯಿ. ನಾನು ನನಗೋಸ್ಕರ ಅಂತ ಏನೂ ಕೇಳ್ಕೊಳ್ಳೋದಿಲ್ಲ. ನನ್ನ ಹಣೆಯಲ್ಲಿ ಬರ್ತಿದ್ರೆ ನನ್ನ ಗಂಡ, ನಾನು, ನನ್ನ ಮಗು ಒಂದಾಗ್ತೀವಿ, ಒಟ್ಟಿಗೆ ಬಾಳ್ತೀವಿ. ಆದರೆ ಅಮ್ಮ ಅವ್ರ ಮಗಳಿಗೋಸ್ಕರ ಜೀವ ಕೈಲಿ ಹಿಡ್ಕೊಂಡು ಕಾಯ್ತಿದ್ದಾರೆ. ಅವ್ರ ಮಗಳು ಅವ್ರಿಗೆ ಸಿಕ್ಬಿಡೋ ಹಾಗೆ ಮಾಡು ತಾಯಿ.